ಮಾರ್ಕೆಟ್ನಾಗಿಂದು ತರೋದ್ಕಿಂತ ಹಿಂಗೆ ಮನೆಯಾಗೆ ಸರಳಾಗಿ ಅದು ಇಂಥದ್ದೊಂದು ಬುಟ್ಟ್ಯಾಗ ಕೊತ್ತಂಬರಿ ಬೆಳೆಸ್ತಾರೆ ಹೆಂಗಿರ್ತದ್ರಿ. ನಮಗೆ ಯಾವಾಗ ಬೇಕೋ ಆವಾಗ ಹಿಂಗೆ ತೊಗೊಂಡು ಏನು ಮಾಡ್ಬೋದು ರೀ, ಅಡುಗೆಗೆ ಬಳಸ್ಬೋದು ರೀ. ಹಾಗಾದ್ರೆ ನಡೀರಿ ಮತ್ತು ಏನೇನು ಸ್ಟೆಪ್ಸು ಫಾಲೋ ಮಾಡ್ಬೇಕಂತ ತೋರಿಸ್ತೀನಂತ್ರಿ. ಕೊತ್ತಂಬರಿ ಬೆಳೆಸ್ಬೇಕಂತಂದ್ರೆ ನಮಗೆ ಕೊತ್ತಂಬರಿ ಬೀಜ ಬೇಕಾಗ್ತಾವ್ರಿ. ನಾ ಇಲ್ಲೇನು ಮಾಡೀನಿ ರೀ, ಒಂದು ಸ್ವಲ್ಪ ಒಳ್ಳೆ ಕ್ವಾಲಿಟಿದು ಧನಿಯಾ ಬೀಜ ತೊಗೊಂಡೀನಿ ರೀ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇವಕ್ಕೆ ಸ್ವಲ್ಪ ಹಿಂಗೆ ಅರಿತೀನಂತ್ರಿ. ಅಂದ್ರೇನು ರೀ, ಒಂದ್ರಾಗ 2 ಹಾಕ್ಬೇಕ್ರಿ ಅಷ್ಟೇ, ಜಾಸ್ತಿ ಪುಡಿನೂ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ಒಂದು ಬೆಲ್ಲಣಿಗಿರ ತಗೋರಿ, ಇಲ್ಲ ಇಂಥದ್ದೊಂದು ಕಾಲು ತೊಗೊಂಡು ಈ ಥರ ಮಾಡ್ಕೋಬೇಕಾಗ್ತದ್ರಿ. ಈಗ ಇವಕ್ಕೆಲ್ಲ ಏನು ಮಾಡ್ತೀನಿ ರೀ, ಒಂದು ಬಟ್ಲಾಗ ತೆಗಿತೀನಂತ್ರಿ. ಈಗ ಈ ಕೊತ್ತಂಬರಿ ಬೀಜದಾಗ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ 1 ಗ್ಲಾಸು ನೀರು ಹಾಕ್ಲತ್ತೀನಿ ರೀ. ಅಂದ್ರೆ ಅವು ಮುಳುಗೋಷ್ಟು ನೀರು ಹಾಕ್ತಾರೆ ಸಾಕ್ರಿ. ಈಗ ಇವಕ್ಕೆ ಚಂದ ಮಿಕ್ಸ್ ಮಾಡಿ ಒಂದು 3-4 ತಾಸರ ಬಿಟ್ಬಿಡ್ತೀನಂತ ನೆನಿಲಾಕ. ಜಾಸ್ತಿ ಹೊತ್ತು ಬಿಟ್ಟರು ಏನಾಗಲ್ರಿ, ನಡೀತದ. ಈಗ ಒಂದು 4 ತಾಸು ಆದಮೇಲೆ ಇವು ಚಲೋ ಹಿಂಗೆ ಉಬ್ಬಿರ್ತಾವ್ರಿ, ಅಂದ್ರೆ ನೆಂದಿರ್ತಾವ. ಈಗ ಇವು ಬೆಳೆಸ್ಲಿಕ್ಕೆ ಏನು ಮಾಡೀನಿ ರೀ, ಇಲ್ಲಿ ನಾನು ಒಂದು ಮಿಕ್ಸರ್ ತೊಗೊಂಡಿನಿ. ಏನಪ್ಪ ಅಂತಂದ್ರೆ ಇಲ್ಲಿ 80% ಏನದ ನಾರ್ಮಲ್ ಮಣ್ಣು ಅದ ರೀ, ಅದ್ರಾಗ ಒಂದು 10% ವರ್ಮಿ ಕಂಪೋಸ್ಟು ಸೇರಿಸೀನಿ ರೀ. ಇಲ್ಲ ನಿಂಬಲ್ಲಿ ಯಾವ ಫರ್ಟಿಲೈಸರ್ ಅದ ಅದು ಸೇರಿಸ್ರಿ ನಡೀತದ. ಹಾಗೆ ನೋಡಿರಿ, ಒಂದು 10% ನಾ ಇಲ್ಲಿ ಮರಳು ತೊಗೊಂಡಿನಿ ರೀ, ಅದೇ ರೀ ಸ್ಯಾಂಡ್ ಅಂತೇವಲ್ಲ ರೀ, ನಾವರ ಅದಕ್ಕೆ ಉಸುಕಂತ ಕರಿತೇವ್ರಿ, ಅದು ಸೇರಿಸೀನಿ ರೀ. ಈಗ ಎಲ್ಲ ಚಲೋ ಮಿಕ್ಸ್ ಮಾಡ್ಕೊಂಡು ಏನು ಮಾಡ್ಬೇಕ್ರಿ, ಈಗ ನೀರು ಸಹಿತ ಏನು ಮಾಡ್ಬೇಕಾಗ್ತದೆ ಅಂದ್ರೆ ಇವು ಬೀಜ ಏನವಲ್ರಿ, ನೆಂದಿದ್ದ ಬೀಜಗಳು ಅವು ಹಿಂಗೆ ಉದುರ್ಸ್ಕೊತಾ ಹೋಗ್ಬೇಕ್ರಿ. ಎಲ್ಲ ಕಡೆ ಆದಷ್ಟು ಈವನ್ ಆಗಿ ನಾವು ಹಾಕೋತಾ ಹೋಗ್ಬೇಕ್ರಿ. ನೋಡ್ರಿ, ನೀರಂತೂ ಚೆಲ್ಲಕ್ಕೆ ಹೋಗ್ಬೇಡ್ರಿ, ಅದರೊಳಗೆ ಹಾಕ್ಬೇಡ್ರಿ. ಎಲ್ಲ ಹಾಕಿದಾದ್ಮೇಲೆ ಈಗ ಇದಕ್ಕೆ ನಾವು ಮಣ್ಣಿಂದ ಕವರ್ ಮಾಡಬೇಕಾಗ್ತದ್ರಿ. ಆ ಮಣ್ಣಿನ ಕಲಸಿಟ್ಟಿದ್ದಲ್ರಿ, ಅದ್ರಾಗಿಂದ ಸ್ವಲ್ಪ ಮಣ್ಣು ತೆಗೆದಿಟ್ಕೊಂಡಿದ್ದ ಅದೇ ಏನು ಮಾಡ್ತೀನಪ್ಪ ಅಂತಂದ್ರೆ ಹಿಂಗೆ ಮ್ಯಾಲೆ ಸಮ ಉದುರ್ಸ್ಕೊತಾ ಹೋಗ್ತೀನಂತ್ರಿ. ಪೂರ್ತಿ ಅವು ಬೀಜಗಳು ಕವರ್ ಆಗಬೇಕ್ರಿ, ಆ ಥರ ನಾವು ಉದುರಿಸ್ಬೇಕಾಗ್ತದೆ. ಸ್ವಲ್ಪನೂ ಕಾಣಬಾರ್ದು. ಮತ್ತು ಕೈಲಿಂದ ಹಿಂಗೆ ಸಾವಕಾಶ ನಾವೇನು ಮಾಡ್ಬೇಕ್ರಿ, ಪ್ರೆಸ್ ಮಾಡ್ಕೊತಾ ಹೋಗ್ಬೇಕ್ರಿ. ಜಾಸ್ತಿ ಜೋರು ಹಾಕಿನೂ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. ಈಗ ನೆಕ್ಸ್ಟ್ ಪ್ರೊಸೆಸ್ ಅಂದ್ರೆ ಏನು ರೀ, ಇವಕ್ಕೆ ನೀರು ಹೊಡಿಬೇಕಾಗ್ತದೆ. ಮಣ್ಣೆಲ್ಲ ಚಲೋ ಹಸಿ ಆಗಬೇಕ್ರಿ, ಅಲ್ಲಿಂದ ತನಕ ನಾವು ನೀರು ಹೊಡಿಬೇಕಾಗ್ತದೆ. ಅಂದ್ರೆ ಕೆಳಗಿನ ತನೂ ನೀರು ಹೋಗಬೇಕು. ಈಗ ಇದಕ್ಕೆ ತೊಗೊಂಡು ಹೋಗಿ ಏನು ಮಾಡ್ತೀನಿ ರೀ ನಾ ಅಂತಂದ್ರೆ ಹೊರಗೆ ಇಟ್ಬಿಡ್ತೀನಿ ರೀ. ಮತ್ತು ಮನೆಗೆಲ್ಲ ಇಟ್ಟರೆ ಇದು ಕೊತ್ತಂಬರಿ ಬೆಳೆಯಲ್ರಿ, ಇದಕ್ಕೆ ಸನ್ಲೈಟ್ ಬೇಕು. ಆದರೆ ಡೈರೆಕ್ಟ್ ಸನ್ಲೈಟ್ ಏನು ಬೇಕಾಗಿಲ್ಲ ರೀ, ಸ್ವಲ್ಪ ಬಿಸಿಲು ಬಂದ್ರೂ ಸಾಕು. ಇದಕ್ಕೆ ಒಂದು 5 ದಿವಸ ಆದಮೇಲೆ ನೋಡಿರಿ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ, ಅಲ್ಲಿ ಒಂದೊಂದೇ ಮೊಳಕೆ ಒಡೆದವ್ರಿ. ಮತ್ತು ಇವಕ್ಕೆ ನೋಡಿರಿ ನಾವು ನೀರು ಹೊಡ್ಕೊತಾನೆ ಇರಬೇಕು. ಅಂದ್ರೆ ಜಾಸ್ತಿನೂ ನೀರು ಹಾಕ್ಲಕ್ಕೆ ಹೋಗಬೇಡ್ರಿ. ಜಾಸ್ತಿ ನೀರು ಹಾಕ್ತೇವೆ ಅಂತಂದ್ರೆ ಮೊಳಕೆ ಎಲ್ಲ ಏನಾಗ್ಬಿಡ್ತಾವ್ರಿ, ಕೊಳ್ತು ಬಿಡ್ತಾವ. ಈಗ ನೋಡ್ರಿ, ಇವು 1 ವಾರದ್ದು ರಿಸಲ್ಟ್ ಅದ ರೀ. ಇದು ಈ ಥರ ಎಲ್ಲ ಮೊಳಕೆ ಒಡೆದವ್ರಿ. ಮತ್ತೀಗ ಒಂದು 15 ದಿವಸ ಆದಮೇಲೆ ಈ ಥರ ಎಲ್ಲ ಚಂದ ದೊಡ್ಡ ಆಗಿರ್ತಾವ್ರಿ. ಅಷ್ಟೇ ನೋಡ್ರಿ, ಮಣ್ಣಿಗಂತೂ ಒಣಗ್ಲಕ್ಕ ಬಿಡಬೇಡ್ರಿ. ಬೇಕಾದ್ರೆ ನೀವೇನು ಮಾಡಿರಿ ಅಂತಂದ್ರೆ ವಾರಕ್ಕೆ 1 ಸಲ ಡೈರೆಕ್ಟ್ ಬಿಸಿಲಾಗ ಇಡ್ರಿ. ಆದರೆ ಮಣ್ಣು ಒಣಗಿದಿರಬಾರ್ದು ನೋಡ್ರಿ, ಅದು ನೆನ್ಪಿಟ್ಕೋಬೇಕು. ಆದರೆ ಇಡೀ ದಿನ ಬಿಸಿಲಾಗಂತೂ ಇಡ್ಲಕ್ಕ ಹೋಗಬೇಡ್ರಿ. ಈಗ ನೋಡ್ರಿ 20 ದಿವಸದ್ದು ರಿಸಲ್ಟ್ ತೋರಿಸ್ತೀನಿ ರೀ. ಹೆಚ್ಚು ಕಮ್ಮಿ 21 ದಿವಸ ಆಗ್ಯಾದ್ರಿ. ಇನ್ನೂ 1 ವಾರ ಬಿಟ್ರಿ ಅಂದ್ರೆ ಇನ್ನೂ ಮಸ್ತ್ ಆಗ್ತದ್ರಿ. ಆದರೆ ನಾನು ಇಷ್ಟೇ ಬೆಳೆಸ್ತೀನಿ ರೀ ಇದಕ್ಕೆ. ಈಗ ನೋಡ್ರಿ, ಇಷ್ಟು ಲೆಂತ್ನಾಗ ಬೆಳೆದದ. ನಾ ಏನು ಮಾಡ್ತೀನಿ ರೀ, ಬೇಕಾದ್ರೆ ಹಿಂಗೆ ಡೈರೆಕ್ಟಾಗಿ ಕಿತ್ಕೊಂಡು ಅಡುಗೆಗೆ ಬಳಸ್ಕೊತೀನಿ. ಇಲ್ಲ ಅಂತಂದ್ರೆ ಏನು ಮಾಡ್ತೀನಿ ಅಂದರೆ ಹಿಂಗೆ ಒಂದು ಕತ್ರಿ ತೊಗೊಂಡು ಅದ್ರ ಮೇಲಿಂದ ಹಿಂಗೆ ಪಾರ್ಟ್ಸ್ ಎಲ್ಲ ಕಟ್ ಮಾಡಿ ಬಳಸ್ಕೊತೀನಿ ರೀ. ಹಿಂಗೆ ಮಾಡೋದ್ರಿಂದ ಮತ್ತೇನು ಮಾಡ್ತದ್ರಿ ಅಂತಂದ್ರೆ ಹೊಸ ಚಿಗುರು ಬರ್ತದ್ರಿ ನಮ್ಮ ಕೊತ್ತಂಬರಿದಾಗ, ಮತ್ತು ನಾವು ಅದಕ್ಕೆ ಬಳಸ್ಕೋಬೋದ್ರಿ. ಮತ್ತೆ ಯಾಕ್ರಿ ತಡ, ನೀವು ಹಿಂಗೆ ಕೊತ್ತಂಬರಿ ಮನೆಯಾಗೆ ಬೆಳೆಸ್ರಿ. ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.